ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ರಾಜ್ಯದ ಬಿಜೆಪಿಯ ಕೆಲವು ನಾಯಕರುಗಳ ಒಕ್ಕೊರಲ ಕೂಗಾಗಿತ್ತು. ಆದರೆ ಈ ಹಿಂದೆ ಬಂದಂಥ ಶಬ್ದ ಅಲ್ಲಿಗಲ್ಲಿಗೆ ಶಬ್ದ ಕಡಿಮೆ ಆಗಿಬಿಟ್ಟಿತ್ತು. ಆದರೆ ಈಗ ಮತ್ತೊಂದು ಸುತ್ತಿನಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ನಡೀತಾ ಇದೆ. ಈ ತಿಂಗಳಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಆಯ್ಕೆ ಮಾಡಿ ಮುಗಿಸಬೇಕು ಅಂತ ಹೈಕಮಾಂಡ್ ಮುಂದಾಗಿದೆಯಂತೆ. ಸದ್ದಿಲ್ಲದೆ ಬಿಜೆಪಿಯ ಹಿರಿಯ ನಾಯಕರುಗಳ ಅಭಿಪ್ರಾಯಗಳನ್ನು ಪಡೆದುಕೊಳ್ತಿದ್ದಾರಂತೆ. ಬಿಜೆಪಿ ಸೀನಿಯರ್ಸ್ಗಳನ್ನು ದೆಹಲಿಗೆ ಕರೆಸಿಕೊಂಡು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರಂತೆ. ಈಗಾಗಲೇ 3-4 ಜನ ಹಿರಿಯರು ದೆಹಲಿಗೆ ಹೋಗಿ ತಮ್ಮ ಅಭಿಪ್ರಾಯವನ್ನು ಹೇಳಿ ಬಂದಿದ್ದಾರೆ. ಬೊಮ್ಮಾಯಿ, ವಿ ಸೋಮಣ್ಣ, ಶೆಟ್ಟರ್ ಅವರ ಹತ್ರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಒಂದು ವೇಳೆ ವಿಜೇಂದ್ರ ಹೆಸರೇ ಅಂತಿಮ ಆದರೆ ಷರತ್ತುಗಳೊಂದಿಗೆ ವಿಜೇಂದ್ರ ಅವರಿಗೆ ಮುಂದಿನ ಸಾರಥ್ಯ ಕೊಡೋ ಸಾಧ್ಯತೆ ಇದೆ. ಬಟ್ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಬಹುತೇಕ ತಿಳಿಯಾಗಿತ್ತು, ಸರಿಯಾಗಿತ್ತು. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಆಗ್ರಹಿಸಿದ್ದಂತಹ ಯತ್ನಾಳ್ ಅವರನ್ನ ಉಚ್ಚಾಟನೆಯೂ ಕೂಡ ಮಾಡಿ ಕಳಿಸಿದ್ರು. ಹಾಗಾಗಿ ಉಚ್ಚಾಟನೆ ಆದ ನಂತರ ರಾಜ್ಯಾಧ್ಯಕ್ಷರ ಕೂಗಿಗೆ ಧ್ವನಿಗೂಡಿಸಿದವರು ಕೂಡ ತಮ್ಮ ಧ್ವನಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರು. ಯತ್ನಾಳ್ ಉಚ್ಚಾಟನೆ ನಂತರ ಭಿನ್ನರು ಅಂತ ಕರೆಸ್ಕೊಂಡವರು ಆದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಿಟ್ಟರು. ಆದರೆ ಆಗಲೇಬೇಕು ಅಂತ ಪಟ್ಟಿಡ್ಕೊಂಡಂಥ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸ ಹೆಸರನ್ನ ಸೂಚನೆ ಮಾಡಿ ಅಥವಾ ಯಾರು ಸಮರ್ಥರು ಅನ್ನುವ ಅಭಿಪ್ರಾಯವನ್ನು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರುಗಳಿಂದ ಪಡೆದುಕೊಳ್ಳಲಾಗ್ತಾ ಇದೆಯಂತೆ. 1 by 1 ದೆಹಲಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಕರೆಸ್ಕೋತಿದ್ದಾರೆ. ಯಾರನ್ನ ಮಾಡಬಹುದು ಅನ್ನುವ ಅಭಿಪ್ರಾಯವನ್ನು ಅವ್ರ ಹತ್ರ ಕೇಳ್ತಿದ್ದಾರೆ. ಅವರು ಹೇಳಿ ಬರ್ತಿದ್ದಾರೆ. ಒನ್ಸ್ ಅಗೈನ್ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗುತ್ತೆ. ಬಟ್ ಹೈಕಮಾಂಡ್ ಒಂದು ಹೆಸರನ್ನು ಈಗಾಗಲೇ ಒಂದು ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಅದರ ಜೊತೆಗೆ ಅಭಿಪ್ರಾಯಗಳು ಮ್ಯಾಚ್ ಆದರೆ ಆ ಹೆಸರನ್ನೇ ಮೂವ್ ಮಾಡ್ತಾರೆ. ಒಂದು ವೇಳೆ ವಿಜೇಂದ್ರ ಅವರ ಹೆಸರೇ ಮುನ್ನೆಲೆಗೆ ಬಂತು, ಮತ್ತೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಬೇಕಾದಂಥ ಪರಿಸ್ಥಿತಿ ಹಿರಿಯ ನಾಯಕರ ಅಭಿಪ್ರಾಯದಿಂದ ಬಂತು ಅಂತಂದರೆ ಒಂದಿಷ್ಟು ಷರತ್ತುಗಳನ್ನು ಹಾಕಿ ಆಮೇಲೆ ಅವರಿಗೇನೆ ಸಾರಥ್ಯ ಕೊಡೋ ಸಾಧ್ಯತೆಗಳು ಕೂಡ ಇದೆಯಂತೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ದಿನ ತಣ್ಣಗಾಗಿದ್ದಂಥ ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತಿಗೆ ಈಗ ಹೈಕಮಾಂಡ್ಗೆ ಚಾಲನೆ ಕೊಟ್ಟಿದೆ ಅಂತ ಏನ್ ಪ್ರಕ್ರಿಯೆಗಳು ನಡೀತಾ ಇದೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರಾಘವೇಂದ್ರ, ಪ್ರಮುಖವಾಗಿ ಸುಮಾರು ತಿಂಗಳುಗಳಿಂದ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ. ಇದೀಗ ಮತ್ತೆ ಅದೇ ರೀತಿಯ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಎಲ್ಲಾ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಕೆಲವೊಂದಿಷ್ಟು ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಸಹ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ಆದ್ರೆ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ವು. ಜೊತೆಗೆ ವಿಜೇಂದ್ರ ಏನೀಗ ಹಾಲಿ ರಾಜ್ಯಾಧ್ಯಕ್ಷ ಏನಿದ್ದಾರೆ ಅವರು ನಮಗೆ ಬೇಡ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಂದಿ ಹಿರಿಯರು ಸಹ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೀಗ ಎಲ್ಲವೂ ಸಹ ಸರಿ ಮಾಡ್ಕೊಂಡಿರ್ತಕ್ಕಂತಹ ರಾಜ್ಯ ಬಿಜೆಪಿ ಹೈಕಮಾಂಡ್ ಇದರ ಮೇಲೆ ಸಾಕಷ್ಟು ನಿಗಾ ಇಟ್ಟಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಹಿರಿಯರನ್ನ ಕರೆದ್ಬಿಟ್ಟು ಅವರ ಒಪಿನಿಯನ್ ಅನ್ನು ಸಹ ತೆಗೆದುಕೊಂಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಿದೆ. ಯಾವ ರೀತಿ ಪಕ್ಷಕ್ಕೆ ಬಲ ಬರುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಅವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಯಾಕಂದ್ರೆ ಸಾಕಷ್ಟು ಮಂದಿಯನ್ನ ಅವರು ಹೈಕಮಾಂಡ್ ನಾಯಕರು ನೋಡಿದ್ದಾರೆ. ಆದ್ರೆ ಅಂತಹ ಸೂಟ್ ಆಗುವಂತಹ ವ್ಯಕ್ತಿ ಯಾರು ಸಹ ಹೈಕಮಾಂಡ್ ಕಣ್ಣಿಗೆ ಬಿದ್ದಿಲ್ಲ. ಹೀಗಾಗಿ ಏಕೈಕವಾಗಿ ಹೈಕಮಾಂಡ್ ಕಣ್ಣಿಗೆ ಸ್ವಲ್ಪ ಬಲಿಷ್ಠವಾಗಿ ಪ್ರಬಲವಾಗಿರ್ತಕ್ಕಂತಹ ನಾಯಕ ಅಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹೀಗಾಗಿ ವಿಜಯೇಂದ್ರ ಅವರನ್ನೇ ಮುಂದಿನ ಅವಧಿಗೂ ಸಹ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡೋದಕ್ಕೆ ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ ಕೆಲವೊಂದಿಷ್ಟು ರಾಜ್ಯ ನಾಯಕರ ಒಪಿನಿಯನ್ ಅನ್ನ ತೆಗೆದುಕೊಂಡು ಸೂಕ್ಷ್ಮವಾಗಿ ಅವರ ಮತ್ತು ಇವರ ನಡುವೆ ಇರ್ತಕ್ಕಂತಹ ಸಂವಹನ ಕ್ರಿಯೆ ಏನಿದೆ ಆ ಕ್ರಿಯೆಯನ್ನ ಮತ್ತಷ್ಟು ಬಲಿಷ್ಠ ಮಾಡೋದಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿ ಹಿರಿಯರ ಮತ್ತೆ ವಿಜೇಂದ್ರ ಅವರ ಸಮ್ಮಿಶ್ರಣದೊಂದಿಗೆ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಅಂತಿಮವಾಗಿ ಅಧಿಕೃತವಾಗಿ ಅನೌನ್ಸ್ ಮಾಡುತ್ತೆ. ಇದೇ ತಿಂಗಳಲ್ಲಿ ಅನೌನ್ಸ್ ಮಾಡುತ್ತೆ ಅಂತ ಸಹ ಹೇಳಲಾಗಿದೆ. ಈಗಾಗಲೇ ಎಲ್ಲಾ ರೀತಿಯ ಪ್ರೋಸೆಸ್ ಅನ್ನು ಮುಗಿಸಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ನೇಮಕನೂ ಸಹ ಅಲ್ಲಿ ಸ್ವಲ್ಪ ವಿಳಂಬವಾಗಿದೆ. ಆ ಅಧ್ಯಕ್ಷರ ಪಟ್ಟಿ ಫೈನಲ್ ಆಗ್ತಿದೆ. ಈಗ ರಾಜ್ಯಾಧ್ಯಕ್ಷರ ಪಟ್ಟಿಯೂ ಸಹ ಫೈನಲ್ ಆಗುತ್ತೆ. ಪ್ರಣೋದ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.